ವೀಕ್ಷಕರೇ, ಪರಂಗಿಪೇಟೆಯಿಂದ ನಾಪತ್ತೆಯಾಗಿದ್ದಂತಹ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. 11 ದಿನಗಳ ಬಳಿಕ ಕೊನೆಗೂ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. ಪರಂಗಿಪೇಟೆಯ ದಿಗಂತ್ ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾನೆ. ಮಂಗಳೂರಿನತ್ತ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಫೆಬ್ರವರಿ 25ನೇ ತಾರೀಕು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್, ಆತ ಯಾಕೆ ನಾಪತ್ತೆಯಾದ? ಆತನೇ ಹೋಗಿದ್ನಾ ಇಲ್ಲ ಆತನನ್ನ ಯಾರಾದರೂ ಕರ್ಕೊಂಡು ಹೋಗಿದ್ರಾ? ಇದೆಲ್ಲ ವಿಚಾರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ದಿಗಂತ್ನನ್ನ ಕರ್ಕೊಂಡು ಬಂದ ಬಳಿಕ ವಿಚಾರಣೆ ಮಾಡಲಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ. ಅಂತೂ ಇಂತೂ ಆತ ಜೀವಂತ ಪತ್ತೆ ಆಗಿದ್ದಾನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈ ಒಂದು ವಿದ್ಯಾರ್ಥಿಯ ನಾಪತ್ತೆ ಕುರಿತಾಗಿ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಹಿಂದೂ ಸಂಘಟನೆಗಳು ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ವು. ಇದೀಗ ಈತ ಪತ್ತೆ ಆಗಿದ್ದಾನೆ ಅಂತ ಏನೆಲ್ಲ ಇದೆ ಡೀಟೇಲ್ಸ್? ಎಲ್ಲಿ ಪತ್ತೆ ಆಗಿದ್ದಾನೆ ಈತ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಯಾವ ಪ್ಲೇಸಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ? ಏನೆಲ್ಲ ಡೀಟೇಲ್ಸ್ ಇದೆ? ಹೌದು ಶ್ರೀಲಕ್ಷ್ಮಿ, ಫೆಬ್ರವರಿ 25ರಂದು ಈತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೋಗಿದ್ದವನು. ಮತ್ತೆ ಆ ನಾಪತ್ತೆ ಆಗಿದ್ದ ಈತನ ಚಪ್ಪಲಿಗಳು ಮತ್ತು ಏನು ಆ ಮೊಬೈಲ್ ಆತ ಮನೆಯ ಪಕ್ಕ ಇರುವಂತ ಒಂದು ರೈಲ್ವೆ ಹಳಿ ಮೇಲೆ ಪತ್ತೆ ಆಗಿತ್ತು. ಆದ್ರೆ ಈತನಿಗೆ ಪೊಲೀಸರು ಸತತ 13 ದಿನಗಳಿಂದ ಹುಡುಕಾಟ ನಡೆಸ್ತಿದ್ರು. ಇವತ್ತು ಆತ ಉಡುಪಿಯಲ್ಲಿ ಪತ್ತೆ ಆಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಉಡುಪಿಯಲ್ಲಿ ಆತ ಏನು ಉಡುಪಿ ಪೊಲೀಸರಿಗೆ ಪತ್ತೆ ಆಗಿರುವಂತದ್ದು. ಸದ್ಯ ಮಂಗಳೂರು ಪೊಲೀಸರು ಉಡುಪಿಗೆ ಕರೆದು ಹೋಗಿ ಆತನನ್ನು ಕರೆದುಕೊಂಡು ಬರ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಓಕೆ ದಿನೇಶ್, ಇನ್ನು ಏನೆಲ್ಲ ಮಾಹಿತಿ ಲಭ್ಯ ಇದೆ? ಆತ ತಾನೇ ಹೋಗಿದ್ನಾ ಅಥವಾ ಯಾರಾದ್ರೂ ಕರ್ಕೊಂಡು ಹೋಗಿದ್ರಾ? ಈಗ ಆತನ ಮನೆಯವರು ಏನು ಹೇಳ್ತಾ ಇದ್ದಾರೆ? ಅವರ ಅನುಮಾನ ಏನು? ಪೊಲೀಸರ ಕಡೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ? ಹೌದು ಶ್ರೀಲಕ್ಷ್ಮಿ, ಬಹಳಷ್ಟು ಅನುಮಾನ ಇತ್ತು ಆರಂಭದಿಂದಲೇ ಈತನ ನಾಪತ್ತೆ ವಿಚಾರವಾಗಿ. ಅಂದ್ರೆ ದಿನಕ್ಕೂ ಬೇರೆ ಬೇರೆ ವ್ಯಾಯಾಮಗಳನ್ನು ಪಡೆದುಕೊಳ್ತಾ ಇತ್ತು. ಆರಂಭದಲ್ಲಿ ಗಾಂಜಾ ವ್ಯಸನಿಗಳು ಈತನನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತ ಅನುಮಾನ ಒಂದ್ ಕಡೆ ಆದ್ರೆ, ಮತ್ತೆ ನಂತರದ ದಿನಗಳೇನು ಈತನನ್ನ ಮಂಗಳಮುಖಿಯರು ಈತನನ್ನು ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಅನುಮಾನ ಬಹಳಷ್ಟು ದಟ್ಟವಾಗಿತ್ತು. ಈ ಬಗ್ಗೆ ಮನೆಯವರು ಯಾವುದೇ ರೀತಿಯಂತ ಏನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಆದ್ರೆ ಆ ಒಂದು ವಲಯದಲ್ಲಿ ಸಾಕಷ್ಟು ಈ ಒಂದು ಮಾತು ಕರೆದು ಬರ್ತಾ ಇತ್ತು. ಆದ್ರೆ ಯಾವುದನ್ನು ಕೂಡ ಪೊಲೀಸರು ಕನ್ಫರ್ಮ್ ಮಾಡಲಿಲ್ಲ. ಒಟ್ಟು 7 ತಂಡಗಳಾಗಿ ಪೊಲೀಸರು ಕಾರ್ಯ ನಿರ್ವಹಿಸಿದ್ರು. ಬೆಂಗಳೂರಿಗೆ ಹೋಗಿ ಅಲ್ಲೂ ಕೂಡ ಒಂದಷ್ಟು ಶೋಧ ಕಾರ್ಯ ಮಾಡಿದ್ರು. ಜೊತೆಗೆ ಏನು ಆ ಒಂದು ರೈಲ್ವೆ ಹಳಿ ಏನಿದೆ ಅದರ ಅಕ್ಕಪಕ್ಕ ಆಗಿರ್ಬೋದು, ನದಿಯ ಅಕ್ಕಪಕ್ಕ ಆಗಿರ್ಬೋದು, ಜೊತೆಗೆ ಬಂಟ್ವಾಳದ ಬೇರೆ ಬೇರೆ ಭಾಗಗಳಲ್ಲಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಊರುಗಳಲ್ಲೂ ಹೋಗಿ ಕೂಡ ಪೊಲೀಸರು ಏನು ಆತನಿಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ರು. ಆ ಬಳಿಕ ಏನು ಮನೆಯವರೇನಿದ್ರೆ ಅವರು ಹೈಕೋರ್ಟಿಗೆ ಕೂಡ ಒಂದು ಅರ್ಜಿ ಸಲ್ಲಿಸಿದ್ರು. ಮತ್ತೆ ಹಿಂದೂ ಸಂಘಟನೆಗಳೇನಿದೆ ಇವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ದೊಡ್ಡ ಪ್ರತಿಭಟನೆ ನಡೆಯಿತು. ಆ ಬಳಿಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಸದ್ಯ ಉಡುಪಿಯಲ್ಲಿ ಆತ ದಿಗಂತ್ ಪತ್ತೆ ಆಗಿರುವಂತದ್ದು. ಮಂಗಳೂರಿನತ್ತ ಪೊಲೀಸರು ಕರೆದುಕೊಂಡು ಬರ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಪರಂಗಿಪೇಟೆಯಿಂದ ನಾಪತ್ತೆಯಾಗಿದ್ದಂತಹ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. 11 ದಿನಗಳ ಬಳಿಕ ಕೊನೆಗೂ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. ಪರಂಗಿಪೇಟೆಯ ದಿಗಂತ್ ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾನೆ. ಮಂಗಳೂರಿನತ್ತ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಫೆಬ್ರವರಿ 25ನೇ ತಾರೀಕು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್, ಆತ ಯಾಕೆ ನಾಪತ್ತೆಯಾದ? ಆತನೇ ಹೋಗಿದ್ನಾ ಇಲ್ಲ ಆತನನ್ನ ಯಾರಾದರೂ ಕರ್ಕೊಂಡು ಹೋಗಿದ್ರಾ? ಇದೆಲ್ಲ ವಿಚಾರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ದಿಗಂತ್ನನ್ನ ಕರ್ಕೊಂಡು ಬಂದ ಬಳಿಕ ವಿಚಾರಣೆ ಮಾಡಲಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ. ಅಂತೂ ಇಂತೂ ಆತ ಜೀವಂತ ಪತ್ತೆ ಆಗಿದ್ದಾನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈ ಒಂದು ವಿದ್ಯಾರ್ಥಿಯ ನಾಪತ್ತೆ ಕುರಿತಾಗಿ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಹಿಂದೂ ಸಂಘಟನೆಗಳು ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ವು. ಇದೀಗ ಈತ ಪತ್ತೆ ಆಗಿದ್ದಾನೆ ಅಂತ ಏನೆಲ್ಲ ಇದೆ ಡೀಟೇಲ್ಸ್? ಎಲ್ಲಿ ಪತ್ತೆ ಆಗಿದ್ದಾನೆ ಈತ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಯಾವ ಪ್ಲೇಸಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ? ಏನೆಲ್ಲ ಡೀಟೇಲ್ಸ್ ಇದೆ?
ಹೌದು ಶ್ರೀಲಕ್ಷ್ಮಿ, ಫೆಬ್ರವರಿ 25ರಂದು ಈತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೋಗಿದ್ದವನು. ಮತ್ತೆ ನಾಪತ್ತೆ ಆಗಿದ್ದ ಈತನ ಚಪ್ಪಲಿಗಳು ಮತ್ತು ಏನು ಮೊಬೈಲ್ ಆತ ಮನೆಯ ಪಕ್ಕ ಇರುವಂತ ಒಂದು ರೈಲ್ವೆ ಹಳಿ ಮೇಲೆ ಪತ್ತೆ ಆಗಿತ್ತು. ಆದ್ರೆ ಈತನಿಗೆ ಪೊಲೀಸರು ಸತತ 13 ದಿನಗಳಿಂದ ಹುಡುಕಾಟ ನಡೆಸ್ತಿದ್ರು. ಇವತ್ತು ಆತ ಉಡುಪಿಯಲ್ಲಿ ಪತ್ತೆ ಆಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಉಡುಪಿಯಲ್ಲಿ ಆತ ಏನು ಉಡುಪಿ ಪೊಲೀಸರಿಗೆ ಪತ್ತೆ ಆಗಿರುವಂತದ್ದು. ಸದ್ಯ ಮಂಗಳೂರು ಪೊಲೀಸರು ಉಡುಪಿಗೆ ಕರೆದು ಹೋಗಿ ಆತನನ್ನು ಕರೆದುಕೊಂಡು ಬರ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಓಕೆ ದಿನೇಶ್, ಇನ್ನು ಏನೆಲ್ಲ ಮಾಹಿತಿ ಲಭ್ಯ ಇದೆ? ಆತ ತಾನೇ ಹೋಗಿದ್ನಾ ಅಥವಾ ಯಾರಾದ್ರೂ ಕರ್ಕೊಂಡು ಹೋಗಿದ್ರಾ? ಈಗ ಆತನ ಮನೆಯವರು ಏನು ಹೇಳ್ತಾ ಇದ್ದಾರೆ? ಅವರ ಅನುಮಾನ ಏನು? ಪೊಲೀಸರ ಕಡೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ? ಹೌದು ಶ್ರೀಲಕ್ಷ್ಮಿ, ಬಹಳಷ್ಟು ಅನುಮಾನ ಇತ್ತು ಆರಂಭದಿಂದಲೇ ಈತನ ನಾಪತ್ತೆ ವಿಚಾರವಾಗಿ. ಅಂದ್ರೆ ದಿನಕ್ಕೂ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇತ್ತು. ಆರಂಭದಲ್ಲಿ ಗಾಂಜಾ ವ್ಯಸನಿಗಳು ಈತನನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತ ಅನುಮಾನ ಒಂದ್ ಕಡೆ ಆದ್ರೆ, ಮತ್ತೆ ನಂತರದ ದಿನಗಳೇನು ಈತನನ್ನ ಮಂಗಳಮುಖಿಯರು ಈತನನ್ನು ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಅನುಮಾನ ಬಹಳಷ್ಟು ದಟ್ಟವಾಗಿತ್ತು. ಈ ಬಗ್ಗೆ ಮನೆಯವರು ಯಾವುದೇ ರೀತಿಯಂತ ಏನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಆದ್ರೆ ಆ ಒಂದು ವಲಯದಲ್ಲಿ ಸಾಕಷ್ಟು ಈ ಒಂದು ಮಾತು ಕರೆದು ಬರ್ತಾ ಇತ್ತು. ಆದ್ರೆ ಯಾವುದನ್ನು ಕೂಡ ಪೊಲೀಸರು ಕನ್ಫರ್ಮ್ ಮಾಡಲಿಲ್ಲ. ಒಟ್ಟು 7 ತಂಡಗಳಾಗಿ ಪೊಲೀಸರು ಕಾರ್ಯ ನಿರ್ವಹಿಸಿದ್ರು. ಬೆಂಗಳೂರಿಗೆ ಹೋಗಿ ಅಲ್ಲಿಯೂ ಕೂಡ ಒಂದಷ್ಟು ಶೋಧ ಕಾರ್ಯ ಮಾಡಿದ್ರು. ಜೊತೆಗೆ ಏನು ಆ ಒಂದು ರೈಲ್ವೆ ಹಳಿ ಏನಿದೆ ಅದರ ಅಕ್ಕಪಕ್ಕ ಆಗಿರ್ಬೋದು, ನದಿಯ ಅಕ್ಕಪಕ್ಕ ಆಗಿರ್ಬೋದು, ಜೊತೆಗೆ ಬಂಟ್ವಾಳದ ಬೇರೆ ಬೇರೆ ಭಾಗಗಳಲ್ಲಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಊರುಗಳಲ್ಲೂ ಹೋಗಿ ಕೂಡ ಪೊಲೀಸರು ಏನು ಆತನಿಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ರು. ಆ ಬಳಿಕ ಏನು ಮನೆಯವರೇನಿದ್ರೆ ಅವರು ಹೈಕೋರ್ಟಿಗೆ ಕೂಡ ಒಂದು ಅರ್ಜಿ ಸಲ್ಲಿಸಿದ್ರು. ಮತ್ತೆ ಹಿಂದೂ ಸಂಘಟನೆಗಳೇನಿದೆ ಇವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ದೊಡ್ಡ ಪ್ರತಿಭಟನೆ ನಡೆಯಿತು. ಆ ಬಳಿಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಸದ್ಯ ಉಡುಪಿಯಲ್ಲಿ ಆತ ದಿಗಂತ ಪತ್ತೆ ಆಗಿರುವಂತದ್ದು. ಮಂಗಳೂರಿನತ್ತ ಪೊಲೀಸರು ಕರೆದುಕೊಂಡು ಬರ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಪರಂಗಿಪೇಟೆಯಿಂದ ನಾಪತ್ತೆಯಾಗಿದ್ದಂತಹ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. 11 ದಿನಗಳ ಬಳಿಕ ಕೊನೆಗೂ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. ಪರಂಗಿಪೇಟೆಯ ದಿಗಂತ್ ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾನೆ. ಮಂಗಳೂರಿನತ್ತ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಫೆಬ್ರವರಿ 25ನೇ ತಾರೀಕು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್. ಆತ ಯಾಕೆ ನಾಪತ್ತೆಯಾದ? ಆತನೇ ಹೋಗಿದ್ನಾ ಇಲ್ಲ ಆತನನ್ನ ಯಾರಾದ್ರೂ ಕರ್ಕೊಂಡು ಹೋಗಿದ್ರಾ? ಇದೆಲ್ಲ ವಿಚಾರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ದಿಗಂತ್ನನ್ನ ಕರ್ಕೊಂಡು ಬಂದ ಬಳಿಕ ವಿಚಾರಣೆ ಮಾಡಲಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ. ಅಂತೂ ಇಂತೂ ಆತ ಜೀವಂತ ಪತ್ತೆ ಆಗಿದ್ದಾನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈ ಒಂದು ವಿದ್ಯಾರ್ಥಿಯ ನಾಪತ್ತೆ ಕುರಿತಾಗಿ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಹಿಂದೂ ಸಂಘಟನೆಗಳು ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ವು. ಇದೀಗ ಈತ ಪತ್ತೆ ಆಗಿದ್ದಾನೆ ಅಂತ ಏನೆಲ್ಲ ಇದೆ ಡೀಟೇಲ್ಸ್? ಎಲ್ಲಿ ಪತ್ತೆ ಆಗಿದ್ದಾನೆ ಈತ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಯಾವ ಪ್ಲೇಸಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ? ಏನೆಲ್ಲ ಡೀಟೇಲ್ಸ್ ಇದೆ? ಹೌದು ಶ್ರೀಲಕ್ಷ್ಮಿ, ಫೆಬ್ರವರಿ 25ರಂದು ಈತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೋಗಿದ್ದವನು. ಮತ್ತೆ ನಾಪತ್ತೆ ಆಗಿದ್ದ ಈತನ ಚಪ್ಪಲಿಗಳು ಮತ್ತು ಏನು ಮೊಬೈಲ್ ಆತ ಮನೆಯ ಪಕ್ಕ ಇರುವಂತ ಒಂದು ರೈಲ್ವೆ ಹಳಿ ಮೇಲೆ ಪತ್ತೆ ಆಗಿತ್ತು. ಆದ್ರೆ ಈತನಿಗೆ ಪೊಲೀಸರು ಸತತ 13 ದಿನಗಳಿಂದ ಹುಡುಕಾಟ ನಡೆಸ್ತಿದ್ರು.